ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ಸನ್ಮಾನ್ಯ ಶಾಸಕರಾದ ಶ್ರೀ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸಂಪುಟದಲ್ಲಿ ಮಂತ್ರಿ ಮಾಡಲು ರೋಣ ಹಾಗೂ ಗಜೇಂದ್ರಗಡ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಸೇರಿ ಹಕ್ಕೊತ್ತಾಯದ ಜಾಥಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಕಳೆದ 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷ ಸಂಘಟನೆಯಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆಯಲ್ಲಿ ಹಗಲು ಇರಳು ಸೇವೆ ಸಲ್ಲಿಸುತ್ತಾ ಇರುವಂತಹ ಸನ್ಮಾನ್ಯ ಶಾಸಕರಾದ ಶ್ರೀ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನವನ್ನ ನೀಡಲೇಬೇಕು ಎಂದು ಹಕ್ಕೊತ್ತಾಯದ ಪ್ರತಿಭಟನೆಯನ್ನು ನೆರವೇರಿಸಿದ್ದಾರೆ. ಸಾವಿರ ಕೆರೆಗಳ ಸರದಾರ, ಅಂಧ ಅನಾಥರ ರಕ್ಷಕ, ಸದಾ 40 ರಿಂದ 50 ವರ್ಷಗಳ ಕಾಲ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದ ರಾಜಕಾರಣಿ, ಸದಾ ಪಕ್ಷ ಕಟ್ಟುವಲ್ಲಿ ಶ್ರಮಿಸುವ ರಾಜಕಾರಣಿ, ಶಿಕ್ಷಣದಲ್ಲಿ ಕ್ರಾಂತಿಕಾರಿ ಸಾಧನೆ, ಹಿಂದುಳಿದ ವರ್ಗಗಳ, ಅಲ್ಪಸಂಖ್ಯಾತರ ಹಾಗೂ ರೋಣ ಗಜೇಂದ್ರಗಡ ತಾಲೂಕಿನ ಬಡ ಕೂಲಿ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವ, ಜನರ ಸೇವೆಯಲ್ಲಿ ನಿರಂತರ ಸೇವೆಗೈಯುವ ಏಕೈಕ ರಾಜಕಾರಣಿ ಜಿಎಸ್ ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂದು ಆಗ್ರಹಿಸಿ ಕಾರ್ಯಕರ್ತರು ಬೃಹತ್ ಜಾಥಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಶ್ರೀ ಸಿದ್ದಾರೂಢ ಮಠದಿಂದ ಜಾಥಾ ಪ್ರಾರಂಭಗೊಂಡು ಸುವಡಿ ವೃತ್ತ, ಮಲ್ಲನಬಾವಿ ವೃತ್ತದವರೆಗೆ ಬೃಹತ್ ಜಾಥಾ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ವೀರಣ್ಣ ಶೆಟ್ಟರ್, ಎಚ್ಎಸ್ ಸೋಂಪೂರ್, ಶಿವರಾಜ್ ಗೋರ್ಪಡೆ, ಸಿದ್ದಣ್ಣ ಬಂಡಿ, ಶರಣಪ್ಪ ಬೆಟಗೇರಿ, ಈಶಣ್ಣ ಜಿಡ್ಡಿ ಬಾಗಿಲ, ಮುತ್ತು ನವಲ್ಗುಂದ್, ಅಭಿಷೇಕ್ ನವಲ್ಗುಂದ್, ಎಚ್ಚರಗೌಡ, ಗೋವಿಂದ ಗೌಡ, ಸಂಜಯ್ ದೊಡ್ಡಮನಿ, ಸಂಜಯ್ ರಡ್ಡೇರ್, ಸೋಮು ನಾಗರಾಜ್, ಗೋಪಿ ರಾಯನಗೌಡ, ಮಲ್ಲು ರಾಯನಗೌಡ, ಅಸ್ಲಾಂ ಕುಪ್ಪಳ, ಆನಂದ್ ಚಂಗ್ಲಿ, ರಾಜಣ್ಣ ಪಲ್ಲೆ, ರಿಯಾಜ್ ಮುಲ್ಲಾ, ಯೂಸುಫ್ ಇಟಗಿ, ಬಾಬಾಸಾಹೇಬ್ ಬೆಟಗೇರಿ, ಶ್ರೀಮತಿ ನಾಚಾ ಬೇಗಂ ಮೇಲಿಗಾರ್, ಶ್ರೀಮತಿ ಮಂಜುಳಾ ಹುಳ್ಳಣ್ಣವರ್, ಮಂಜುಳಾ ರೇವಡಿ, ರೇಣುಕಾ ಧರ್ಮಾಯತ್, ಸುಜಾತ ಆರ್ ದೊಡ್ಡಮನಿ, ಲಕ್ಷ್ಮೀ ಗಡಗಿ, ಗೀತಾ ಕೊಪ್ಪದ್, ರೋಣ ಹಾಗೂ ಗಜೇಂದ್ರಗಡ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಹಿರಿಯರು, ಯುವ ಘಟಕದ ಕಾರ್ಯಕರ್ತರು, ರೋಣ ನರೇಗಲ್ ಬ್ಲಾಕ್ ಕಾಂಗ್ರೆಸ್ನ ಯುವ ಘಟಕದ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, ಪ್ರಜಾಪವ ಟಿವಿ, ರೋಣ. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, NKS TV4 ರೋಣ.